ನಮಸ್ಕಾರ ಗುರುಗಳೇ, ಎಲ್ಲ ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ. ಸೊ ಇವತ್ತು ಎಲ್ಲಿಗೆ ಹೋಗ್ತಾ ಇದ್ದೀರಾ ಅಂತ ಕೇಳಿದ್ರೆ, ನಾವು ಹೋಗ್ತಾ ಇರೋದು KRSನ ಆನೆಕಟ್ಟುಗೆ. ಆನೆಕಟ್ಟು ಅಂದರೆ ಸುಮಾರು ಜನ ಯೋಚನೆ ಮಾಡ್ತಿರ್ಬೋದು ಏನು ಅಂತ. ಸೊ ಆನೆಕಟ್ಟು ಅಂದರೆ ಇಂಗ್ಲೀಷಲ್ಲಿ ಡ್ಯಾಮ್ ಅಂತೀವಿ. KRS ಆನೆಕಟ್ಟಿಗೆ ತುಂಬ ನೀರು ಬಂದಿದೆಯಂತೆ, ತುಂಬಾ ನೋಡೋಕ್ಕೆ ಅದ್ಭುತವಾಗಿ ಕಾಣಿಸುತ್ತೆ ಅಂತ ಹೇಳ್ತಿದ್ರು ನನ್ನ ಫ್ರೆಂಡ್ಸ್ ಎಲ್ಲ ಹೋಗಿರೋರು. ಸೊ ತುಂಬ ರೈನ್ಫಾಲ್ ಆಗೋದ್ರಿಂದ ತುಂಬ ನೀರು ಬಂದಿದೆ. ಆ ಕಡೆ ಎಲ್ಲ ಹೋಗಿ ತುಂಬ ದಿವಸನೇ ಆಗಿದೆ. ಸೊ ಇವಾಗ ನಾವು KRSನ ಬ್ರಿಡ್ಜ್ ಮೇಲೆ ಇರೋದು. ಸೊ ಆ ಕಡೆ ಬಂದು KRS ಡ್ಯಾಮ್ ಕಾಣಿಸುತ್ತೆ ಈ ಕಡೆ. ಸೊ ನೋಡೋಲ್ಲ ಬನ್ನಿ ಯಾವ ಥರ ಇದೆ. ಸಕ್ಕತ್ತಾಗಿದೆ. ಏನು ಇಷ್ಟೊಂದು ನೀರು, ಫೋನ್ ಬಿಟ್ಬಿಡ್ತೀನಿ, ಬಿದ್ದಿದ್ರೆ ಕಷ್ಟ ಆಗುತ್ತೆ. ಓಹೋ, ಸೂಪರ್ ಆಗಿದೆ ಗೈಸ್, ಕ್ಯಾನ್ ಸಿ. ಸೊ ಜನಗಳು ಎಷ್ಟೇ ಹೇಳಿದ್ರು ಗಲೀಜು ಮಾಡಬೇಡಿ, ಪ್ಲಾಸ್ಟಿಕ್ ವಸ್ತುವನ್ನು ಹಾಕ್ಬೇಡಿ, ಡಸ್ಟ್ಬಿನ್ ಹಾಕಿ ಅಂದರೆ ನೀರಿಗೆ ಬಿಡ್ತಾರೆ. ನೋಡಿ ಯಾವ ಥರ ಗಲೀಜು ಮಾಡಿದ್ದಾರೆ. ತುಂಬಾ ಬೇಜಾರಾಗುತ್ತೆ ಈ ಥರ ನೋಡಿದಾಗೆಲ್ಲ. ಈ ನೀರುಗಳು ಯಾರ ಮನೆಗೂ ಬರೋಲ್ಲ, ನಮ್ಮ ಮನೆಗಳಿಗೆ ಬರೋದು, ನಾವೇ ಕುಡಿಯೋದು, ಈ ನೀರೇ ನಾವು ಕುಡಿಯೋದು. ಸೊ ನಾನು ಹೇಳೋದು ಏನು ಅಂತ ಅಂದರೆ, ಈ ಥರ ಗಲೀಜು ಮಾಡಬೇಡಿ, ಬಂದಿದ್ದ ಕಡೆ ನೀಟಾಗಿ ಇಟ್ಕೊಳ್ಳಿ. ಇದು ನಿಮ್ಮ ಮನೆ ಥರನೇ ಇರುತ್ತೆ, ಈ ನೀರು ನಿಮ್ಮ ಮನೆಗೆ ಬರುತ್ತೆ. ಸೊ ತುಂಬ ಬೇಜಾರಾಗುತ್ತೆ ಈ ಥರ ನೋಡೋಕ್ಕೆ. ಇವಾಗ ಎಂಟ್ರಿ ಆಗೋಣ ಬನ್ನಿ. ಬೃಂದಾವನ್ ಗಾರ್ಡನ್ಸು ಇದು ಎಂಟ್ರಿ ಆಗೋಕ್ಕೆ ಎಷ್ಟೋ 50 ರುಪೀಸ್ ಬರುತ್ತೆ. ಚೇಂಜ್ ಇಲ್ಲ ಸರ್. ಎಂಟ್ರಿ ಆಗೋಕ್ಕೆ ಓಕೆ, ಥ್ಯಾಂಕ್ ಯು. ಇದು ಎಂಟ್ರಿ ಆಗೋಕ್ಕೆ ಜಾಗ, KRSನ ಒಳಗೆ ಬೃಂದಾವನ್ ಗಾರ್ಡನ್ಸ್ ಒಳಗೆ ಹೋಗೋಕ್ಕೆ ಜಾಗ. ಸೊ 50 ರುಪೀಸ್ ಅಥವಾ 40 ರುಪೀಸ್ ಏನೋ ತಗೊಳ್ತಾರೆ, ಒಬ್ಬರು ಚಾರ್ಜ್ ಮಾಡ್ತಾರೆ. ಗೊತ್ತಿಲ್ಲ ಯಾವ ಥರ. ನಾನು ಅವಾಗ ಆ ವರ್ಷದಲ್ಲಿ ಹೋಗಿದ್ದಾಗ ಎಷ್ಟು ಚಾರ್ಜ್ ಮಾಡಿದ್ದೆ, ಇವಾಗ ಎಷ್ಟು ಚಾರ್ಜ್ ಮಾಡ್ತಾರೆ ಅಂತಲೇ ಗೊತ್ತಿಲ್ಲ. ಬನ್ನಿ, 50 ರುಪೀಸ್ ಅನಿಸುತ್ತೆ ಪರ್ ಪರ್ಸನ್. ಯಾವ ಥರ ಅಂತ ನೋಡೋಣ. ಅಲ್ಲಿ ಟಿಕೆಟ್ ತಗೊಂಡು ಟಿಕೆಟ್ ಕೌಂಟ್ರಲ್ಲಿ ಒಬ್ಬರಿಗೆ ಎಂಟ್ರಿ ಇರುತ್ತೆ. ಸೊ ಇಲ್ಲಿ ಬಂದು ಟಿಕೆಟ್ ತಗೋಬೇಕಾಗಿದೆ. ಇಲ್ಲಿ ಟಿಕೆಟ್ ತಗೋಬೇಕು ಒಬ್ಬರಿಗೆ. ಸೊ ಟಿಕೆಟ್ ಬಂದು ಒಬ್ಬರಿಗೆ 50 ರೂಪಾಯಿ, 50 ರುಪೀಸ್ ಫಾರ್ ಅಡಲ್ಟ್ಸ್. ಆ್ಯಂಡ್ ಫಾರ್ ಚಿಲ್ಡ್ರನ್ಸ್ ಐ ಡೋಂಟ್ ಥಿಂಕ್ ಸೊ ಇಟ್ಸ್ 50, ಮೇ ಬಿ ಇಟ್ಸ್ 25 ಫಾರ್ ಚಿಲ್ಡ್ರನ್. ಬನ್ನಿ ಹೋಗೋಲ್ಲ, ಒಳಗೋಗಿ ನೋಡೋಣ ಯಾವ ಥರ ಇದೆ. ಸೊ ಇಲ್ಲಿ ಸೆಕ್ಯೂರಿಟಿ ಚೆಕ್ ಇರುತ್ತೆ. ಸೆಕ್ಯೂರಿಟಿ ಚೆಕ್ಕನ್ನು ಬೈಪಾಸ್ ಮಾಡಿ ಹೋಗ್ಬೇಕು ನೀವು. ಅಂದರೆ ಸೆಕ್ಯೂರಿಟಿ ಚೆಕ್ಕು ಎಲ್ಲ ಚೆಕ್ ಮಾಡ್ತಾರೆ. ನೀವೇನೋ ಎಕ್ಸ್ಪ್ಲೋಸಿವ್ಸು ಅದು ಇದು ಹಿಡ್ಕೊಂಡಿದ್ರೆ ಎಲ್ಲ ಥರ ಚೆಕ್ ಮಾಡ್ತಾರೆ. ಎಕ್ಸ್ಪ್ಲೋಸಿವ್ಸು ಅದಾಗಲಿ ಇದಾಗಲಿ. ಬೃಂದಾವನ್ ಗಾರ್ಡನ್ಸ್ ಅಂದರೆ ಬರೀ ಗಾರ್ಡನ್ಸ್ ಇಲ್ಲ, ಇಲ್ಲಿ ಫೌಂಟೇನು, ವಾಟರ್ ಫೌಂಟೇನು, ಮ್ಯಾಜಿಕಲ್ ಫೌಂಟೇನು, ಲೈಟ್ ಶೋ ಅಂತ ಒಂದು ನಡೆಯುತ್ತಂತೆ. ಸೊ ಅದು ಅನ್ಫಾರ್ಚುನೇಟ್ಲಿ ಕ್ಲೋಸ್ ಆಗಿದೆ. ಏನಕ್ಕೆ ಕ್ಲೋಸ್ ಆಗಿದೆ ಅಂತ ಅಂದರೆ, ನೀರು ಬಂದಿರೋ ಕಾರಣ ರ್ಯಾಂಪ್ ಒಂದು ಮುಚ್ಚಲಾಗಿದೆ. ಸೊ ಅಲ್ಲಿ ರ್ಯಾಂಪ್ ತೋರಿಸ್ತೀನಿ. ಅಲ್ಲಿ ಆ ರ್ಯಾಂಪು ಇದೇ ರ್ಯಾಂಪು. ಸೊ ಆ ರ್ಯಾಂಪು ನೀವು ಅನ್ಕೋಬೋದು ಬೃಂದಾವನ್ ಗಾರ್ಡನ್ಸ್ ಅಂದರೆ ಬರೀ ಗಾರ್ಡನ್ಸ್, ಅಲ್ಲಿಗೆ ಹೋಗ್ಬೇಕಾ, ಡೆಫಿನೆಟ್ಲಿ ಹೋಗ್ಲೇಬೇಕಾ, ಊಟಿ ಗಾರ್ಡನ್ಸ್ ನೋಡಿದ್ದೀವಲ್ಲ ಆ ಥರನ ಅಂತ. ಸೊ ಇಲ್ಲ, ಗಾರ್ಡನ್ಸ್ ಕೂಡ ಇದೆ, ವಾಟರ್ ಫೌಂಟೇನು, ನೀರು ಕೂಡ ನೋಡ್ಬೋದು. ನೀರಂದರೆ ಪಾಂಡ್ ಥರ ಅಲ್ಲ, ಇಲ್ಲಿ ನದಿಲಿ ಥರ ಬೋಟಿಂಗ್ ಇರುತ್ತೆ, ಎಲ್ಲ ಇರುತ್ತೆ. ಸೊ ನೋಡಿ ಈ ಥರ ಯಾವ ಥರ ಇದೆ. ಗಾರ್ಡನ್ ಕಮ್ ವಾಟರ್ ಫಾಲ್ಸ್ ಥರ ನೋಡ್ಬೋದು. ವಾಟರ್ ಫಾಲ್ಸ್ ಎಲ್ಲ ಇದೆ. ಡ್ಯಾಮ್ ರೆಸರ್ವಾಯರ್ಗೆ ಬಂದಿದ್ದೀರಾ ಅಂತ ಅನ್ಸುತ್ತೆ, ಆ ಥರ ಇರುತ್ತೆ.